ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ನೋಡ್ತಾ ಹೋಗೋದಾದ್ರೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ರೇಣುಕಾಸ್ವಾಮಿ ಕೊಲೆಯಾಗಿ 10 ದಿನಗಳಾಯಿತು. 9ನೇ ತಾರೀಕು ಆಗಿರುವಂತಹ ಘಟನೆ ಇದು. ಇಲ್ಲಿವರೆಗೂ ಕೂಡ ರೇಣುಕಾಸ್ವಾಮಿಯ ಮೊಬೈಲ್ ಎಲ್ಲಿದೆ ಅನ್ನೋದು ಸಿಗ್ತಾ ಇಲ್ಲ. ಜೂನ್ 8ನೇ ತಾರೀಕು ಬೆಳಗ್ಗೆ ಚಿತ್ರದುರ್ಗದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆಮೇಲೆ ಏನಾಯಿತು ಗೊತ್ತಾಗ್ತಿಲ್ಲ. ಮಧ್ಯಾಹ್ನ RR ನಗರದಲ್ಲಿ ಮೊಬೈಲ್ ಸ್ವಿಚ್ ಆನ್ ಆಗಿದೆ, ಅಂದರೆ ಬೆಂಗಳೂರಿನಲ್ಲಿ. ಇದೀಗ ಸಂಜೆ ಪಟ್ಟಣಗೆರೆಯಲ್ಲಿ ಮತ್ತೆ ಸ್ವಿಚ್ ಆಫ್ ಆಗಿದೆ ಮೊಬೈಲ್. ಅದೇ ದಿನ ತಡರಾತ್ರಿ ಇದೀಗ ಮೊಬೈಲ್ಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಮೊಬೈಲ್ಗೋಸ್ಕರ ರೇಣುಕಾಸ್ವಾಮಿ ಕೊಲೆಯಾಗಿ 10 ದಿನ ಆದರೂ ಕೂಡ ಇಲ್ಲಿವರೆಗೂ ಫೋನ್ ಎಲ್ಲಿದೆ ಆತನದ್ದು ಅನ್ನೋದು ಗೊತ್ತಾಗ್ತಿಲ್ಲ. ಕಿಡ್ನ್ಯಾಪ್ ಮಾಡಿದ ದಿನ ಚಿತ್ರದುರ್ಗದಲ್ಲಿ ಅದು ಸ್ವಿಚ್ ಆಫ್ ಆಗುತ್ತೆ, ಮತ್ತೆ ಬಂದು RR ನಗರದಲ್ಲಿ ಮೊಬೈಲ್ ಸ್ವಿಚ್ ಆನ್ ಆಗಿದೆ, ಮತ್ತೆ ಸ್ವಿಚ್ ಆಫ್ ಆಗಿದ್ದು ಪಟ್ಟಣಗೆರೆಯಲ್ಲಿ ಸ್ವಿಚ್ ಆನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇವೆಲ್ಲವನ್ನ ಕೂಡ ಎಲ್ಲೆಲ್ಲಿ ಸ್ವಿಚ್ ಆನ್ ಆಯಿತು, ಸ್ವಿಚ್ ಆಫ್ ಆಯಿತು, ಎಷ್ಟೆಷ್ಟೊತ್ತಾಗಿದೆ, ಅಷ್ಟೊತ್ತಿಗೆ ಕಾಲ್ ಯಾವುದಾದ್ರು ಬಂತ, ಇವೆಲ್ಲ ಡೀಟೇಲ್ಸ್ನ ಹೊರ ತೆಗಿತಾ ಇದ್ದಾರೆ ಪೊಲೀಸರು. ಅನ್ಯಾಯವಾಗಿ ಒಂದು ಜೀವ ಹೋಗಿದೆ. ಇದೀಗ ಆರೋಪಿಗಳು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇದರ ನಡುವೆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವಂತಹ ಪ್ರಯತ್ನದಲ್ಲಿ ಪೊಲೀಸರಿದ್ದಾರೆ. ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದರ ನಡುವೆ ರೇಣುಕಾಸ್ವಾಮಿಯ ಮೊಬೈಲ್ ಎಲ್ಲಿದೆ ಅನ್ನುವಂಥದ್ದೇ ಪ್ರಶ್ನೆ. ಅದೇ ದಿನ ತಡರಾತ್ರಿ ರೇಣುಕಾಸ್ವಾಮಿ ಮೃತದೇಹವನ್ನು ಆರೋಪಿಗಳು ಎಸೆದಿದ್ದಾರೆ. ನಂತರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಕೆಲವರು ಆರೋಪಿಗಳು ಶರಣಾಗಿದ್ದಾರೆ. ವಿಚಾರಣೆ ವೇಳೆ ಮೊಬೈಲ್ನ ರಾಜಕಾಲುವೆಗೆ ಎಸೆದಿದ್ದೀವಿ ಅಂತ ಹೇಳಿದ್ದಾರಂತೆ ರೇಣುಕಾಸ್ವಾಮಿದು. ಅದೇ ದಿನ ತಡರಾತ್ರಿ ರೇಣುಕಾಸ್ವಾಮಿಯ ಮೃತದೇಹವನ್ನು ಯಾವಾಗ ಕೊಂದ್ರು, ಕರೆಂಟ್ ಶಾಕ್ ಕೊಟ್ಟು ಒಡೆದು ಬಡ್ದು, ಅವತ್ತೇ ಒಂದು 4 ಜನ ಏನೋ 30 ಲಕ್ಷಕ್ಕೆ ಡೀಲ್ ಆಗಿ ನಾವೇನೋ ಫಿನಾನ್ಸ್ ವಿಚಾರಕ್ಕೆ ಜಗಳ ಆಯಿತು, ಕೊಂದು ಬಂದಿದ್ದೀವಿ ಅಂತ ಇಡೀ ಪ್ರಕರಣವನ್ನೇ ತಿರ್ಚೋಕೆ ಹೇಳಿದ್ದಾರೆ. ಆಗ ಆತನ ಮೊಬೈಲ್ ಎಲ್ಲಿ ಅಂತ ಕೇಳಿದ್ದಕ್ಕೆ ರಾಜಕಾಲುವೆಗೆ ಆತನ ಬಾಡಿಯನ್ನಷ್ಟೆಲ್ಲ ಆತನ ಫೋನು ಬಿಸಾಕಿದ್ದೀವಿ ಅಂತ ಹೇಳಿದ್ದಾರೆ. ಅದು ನಿಜವೋ ಅಥವಾ ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಆರೋಪಿಗಳು ಹೇಳಿರುವಂತಹ ಹೇಳಿಕೆ ವಿಚಾರಣೆಯ ವೇಳೆ ಮೊಬೈಲ್ನ ರಾಜಕಾಲುವೆಗೆ ಎಸೆದಿದ್ದೀವಿ ಅಂತ. ಟೆಕ್ನಿಕಲ್ ಎವಿಡೆನ್ಸ್ನಲ್ಲಿ ಇದೀಗ ರೇಣುಕಾಸ್ವಾಮಿಯ ಫೋನ್ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಯಾಕಂದರೆ ಯಾರ್ಯಾರ್ದು ಕಾಲ್ ಹೋಗಿತ್ತು, ಏನೇನು ಮೆಸೇಜ್ಗಳು ಬಂದಿತ್ತು, ಎಷ್ಟೆಷ್ಟೊತ್ತಲ್ಲಿ ಬಂದಿತ್ತು, ಯಾರ್ಯಾರ ಹತ್ರ ಮಾತಾಡಿದ್ರು, ಇವೆಲ್ಲವೂ ಕೂಡ ಬೇಕಾಗತ್ತೆ. ಈಗ ಪ್ರಕರಣದಲ್ಲಿರುವಂತಹ 13 ಜನ ಮಾತ್ರನ ಅಥವಾ ಉಳಿದ ಬೇರೆ ಇನ್ನೂ ಯಾರಾದರೂ ಇದ್ದಾರಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಟೆಕ್ನಿಕಲ್ ಎವಿಡೆನ್ಸ್ ಅಂತ ಬಂದಾಗ ಫೋನ್ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಪಾಪ ಕೊಲೆಯಾಗಿರುವ ರೇಣುಕಾಸ್ವಾಮಿಯ ಫೋನ್ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಬಟ್ ಮೊಬೈಲ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು ಕೊಡ್ತಾರ ಉತ್ತರ ಏನು? ವಿದ್ಯಾ, ಪ್ರಮುಖವಾಗಿ ಘಟನೆಗೆ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಈಗ ಫೋನ್ ಅನ್ನ ಹುಡುಕ್ಬೇಕಿರುವಂತದ್ದು, ಜೊತೆಗೆ ಆ ಫೋನ್ ನಲ್ಲಿ ಇರುವಂತ ಒಂದಷ್ಟು ಡೇಟಾವನ್ನ ಸಂಗ್ರಹ ಮಾಡ್ಬೇಕಿರುವಂತದ್ದು. ಕಾರಣ ಘಟನೆಗೆ ಕಾರಣವಾದ ಅನೇಕ ಅಂಶಗಳು ಸದ್ಯ ಫೋನ್ ನಲ್ಲಿ ಇರುವಂತ ಕಾರಣಕ್ಕಾಗಿ, ಉದಾಹರಣೆಗೆ ಮೆಸೇಜ್ ಮಾಡಿದಂತ ಮೆಸೇಜ್ ಇರ್ಬೋದು, ಜೊತೆಗೆ ಯಾರೆಲ್ಲ ಫೋನ್ ಅನ್ನ ಮಾಡಿದ್ರು, ಜೊತೆಗೆ ಎಚ್ಚರಿಕೆಯನ್ನ ಯಾರೆಲ್ಲ ನೀಡಿದ್ರು ಅನ್ನುವಂತ ನಿಟ್ಟಲ್ಲಿ ಆ ಮೊಬೈಲ್ ಅನ್ನ ಸದ್ಯಕ್ಕೆ ಈಗ ಹುಡುಕ್ಬೇಕಾದಂತ ಪರಿಸ್ಥಿತಿ ಇದೆ. ಅಂದ್ರೆ ಆ ದಿನ ಕೊಲೆಯಾದಂತ ದಿನ ಏನಿದೆ, ಆ ದಿನ ಬಾಡಿಯನ್ನ ತೆಗೆದುಕೊಂಡು ಬಂದು ಸುಮ್ನಳ್ಳಿಯ ಸತ್ತು ಅಪಾರ್ಟ್ಮೆಂಟ್ ಏನಿದೆ ಅದ್ರ ಪಕ್ಕದಲ್ಲಿ ಬಿಸಾಡುವಂತ ಕೆಲಸವನ್ನ ಮಾಡಿದ್ರು. ಆ ಬಿಸಾಡಿದಂತ ಸಂದರ್ಭದಲ್ಲಿ ಆತನ ಫೋನ್ ಅನ್ನ, ಅಂದ್ರೆ ರೇಣುಕಾಸ್ವಾಮಿಯ ಫೋನ್ ಏನಿದೆ ಅದನ್ನ ಕೂಡ ಅಲ್ಲೇ ನಾವು ರಾಜಕಾಲುವೆ ಏನಿರ್ತಾ ಇತ್ತು, ಆ ರಾಜಕಾಲುವೆಯಲ್ಲಿ ಬಿಸಾಕಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಆರೋಪಿಗಳು ನೀಡ್ತಾ ಇರುವಂತದ್ದು. ಅಲ್ಲೆಲ್ಲಾ ಕೂಡ ಈಗಾಗಲೇ ಹುಡುಕಾಡುವಂತ ಕೆಲಸಗಳಾಗಿದೆ. ಬಟ್ ಆದ್ರೆ ಅವ್ರು ಹೇಳುವಂತ ಜಾಗದಲ್ಲಿ ಮೊಬೈಲ್ ಅನ್ನ ಬಿಸಾಡಿರುವಂತ ಹಿನ್ನೆಲೆಯಲ್ಲಿ ಅದು ಎಲ್ಲಾದ್ರೂ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ ಅನ್ನುವಂತ ಅನುಮಾನಗಳು ಕೂಡ ಇರುವಂತದ್ದು. ಅದ್ರ ಜೊತೆಗೆ ಏನಾದ್ರೂ ಆರೋಪಿಗಳು ಸುಳ್ಳನ್ನ ಹೇಳ್ತಾ ಇರ್ಬೋದು ಅನ್ನುವಂತ ಕಾರಣಕ್ಕಾಗಿ ಅನೇಕ ಕಡೆ ಸ್ಥಳ ಮಾಜರು ಕೆಲಸಗಳನ್ನ ಕೂಡ ಮಾಡ್ತಿದ್ರೆ. ಬಟ್ ಆದ್ರೆ ಫೋನ್ ಸಿಗ್ತಾ ಇಲ್ಲ. ಒಂದೊಮ್ಮೆ ಫೋನು ಸಿಕ್ಕಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಕಾರಣ ಅಲ್ಲಿದ್ದಂತ ಕಂಪ್ಲೀಟ್ ಡೇಟಾವನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಪೊಲೀಸ್ ಸಿಬ್ಬಂದಿ ತನಿಖಾಧಿಕಾರಿಗಳೇನಿದ್ದಾರೆ ಅವ್ರು ಮಾಡ್ತಾರೆ. ಈಗಾಗಲೇ ಅದೇ ಕಾರಣಕ್ಕಾಗಿ ಅನೇಕ ಕಡೆಗಳಲ್ಲಿ ಮಾಜರ ಮುಖಾಂತರವಾಗಿ ಸ್ಥಳ ಪರಿಶೀಲನೆಯನ್ನ ಮಾಡೋದ್ರ ಮುಖಾಂತರವಾಗಿ ಫೋನ್ ಹುಡುಕಾಟದ ಕೆಲಸದಲ್ಲಿ ಪೊಲೀಸ್ ಅಲ್ಲಿ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಬಟ್ ಆದ್ರೆ ಇನ್ನೂ ಕೂಡ ಮೊಬೈಲ್ ಎಲ್ಲಿದೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಮೊಬೈಲ್ ಸಿಕ್ಕಿದ್ರೆ ಮತ್ತೊಂದಷ್ಟು ಮಾಹಿತಿ ಸಿಗ್ಬೋದು, ಜೊತೆಗೆ ಸಂಕಷ್ಟ ಕೂಡ ಆರೋಪಿಗಳಿಗೆ ಎದುರಾಗುವಂತ ಸಾಧ್ಯತೆ ಇದೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಇದೀಗ ತನಿಖೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಟೆಕ್ನಿಕಲ್ ಎವಿಡೆನ್ಸ್, ಅದರಲ್ಲಿ ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿಯ ಫೋನ್ ಸಿಗ್ತಾ ಇಲ್ಲ. ಆರೋಪಿಗಳು ಹೇಳ್ತಾ ಇರೋದು ಅದನ್ನು ಕೂಡ ರಾಜಕಾಲುವೆಗೆ ಬಿಸಾಡಿದೀವಿ ಆತನ ಜೊತೆಯಲ್ಲಿ ಅಂತ. ಆತನ ಮೇಲಿದ್ದ ಒಡವೆ, ಹಣ ಎಲ್ಲ ಕದ್ದಿದ್ದಾರೆ, ಫೋನ್ ಮಾತ್ರ ಬಿಸಾಕಿದಾರಂತೆ.